ನೋಡಿ, ಆ ಊರು ನೆಮ್ಮದಿಯ ಗೂಡಾಗಿತ್ತು. ಊರಿನ ರಸ್ತೆ ದೊಡ್ಡದಾಗಿ ಹೈವೇ ಆಗುತ್ತೆ ಎಂಬ ಒಂದು ಖುಷಿಯಲ್ಲಿ ಆ ಗ್ರಾಮಸ್ಥರಲ್ಲಿತ್ತು. ಆದ್ರೆ ಇದೀಗ ಅದೇ ಹೆದ್ದಾರಿ ಊರಿನವರ ಖುಷಿಯನ್ನ, ಸಂತೋಷವನ್ನ ಕಿತ್ಕೊಂಡಿದೆ. ಕೇರಳಂನ ವಯನಾಡಿನ ರೀತಿಯಲ್ಲೇ ಊರು ಇದೀಗ ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಯಾವ ಊರದು? ವರದಿ ನೋಡಿ. ಎಡಪದವಿನ ನೆಮ್ಮದಿ ಕೆಡಿಸಿದ ರಾಷ್ಟ್ರೀಯ ಹೆದ್ದಾರಿ. ಮಂಗಳೂರು ಮೂಡುಬಿದಿರೆ ಹೆದ್ದಾರಿಗೆ ಭಾರಿ ಅಪಾಯ. ಪ್ಲಾನ್ ಇಲ್ಲದ ಯೋಜನೆ, ಕೃಷಿ ಭೂಮಿ ನಾಶ. ಮಂಗಳೂರಿನಿಂದ ಮೂಡುಬಿದಿರೆಗೆ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮತ್ತೆ ವಿವಾದ ಕೇಂದ್ರವಾಗಿದೆ. ಕಾಮಗಾರಿ ನಡೆದಂತಹ ಸ್ಥಳದಲ್ಲಿ ಅಧ್ವಾನವನ್ನೇ ಸೃಷ್ಟಿ ಮಾಡಿದಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೀಗ ಮೂಡುಬಿದಿರೆಯ ಎಡಪದವು ಪ್ರದೇಶವನ್ನ ಅಪಾಯದ ತೂಗುಗತ್ತಿಗೆ ನೂಕಿದೆ. ಮೊದಲ ಮಳೆಗಾಲಕ್ಕೆ ಹೊಸ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕುಸಿದು ಹೋಗಿದೆ. ಹೆದ್ದಾರಿ ಕುಸಿದು ಸುತ್ತಮುತ್ತಲಿನ ಮನೆ, ಕೃಷಿ ಭೂಮಿಗೆ ಮಣ್ಣು ನುಗ್ಗಿದ್ದು ಅಪಾರ ಕೃಷಿ ನಾಶವಾಗಿದೆ. ಸುಮಾರು 4.5 ಎಕರೆ ಕೃಷಿ ಭೂಮಿಯಲ್ಲಿ 20 ಅಡಿ ಎತ್ತರದಲ್ಲಿ ನೀರು ನಿಂತಿದ್ದು ಇಡೀ ಊರಿಗೆ ಅಪಾಯದ ಕರೆಗಂಟೆ ಬಾರಿಸಿದೆ. ಸಾವಿರಾರು ಕೋಟಿಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇದಾಗಿದ್ದು ಕಳೆದ 4 ವರ್ಷಗಳಿಂದ ನಡೀತಾ ಇದೆ. ಆರಂಭದಲ್ಲಿ ಎಡವಟ್ಟುಗಳನ್ನೇ ನಡೆಸಿರುವ ಡಿಬಿಎಲ್ ಕಂಪನಿ ಈಗ ಮಹಾ ಎಡವಟ್ಟು ಮಾಡಿದೆ. ಎಡಪದು ಪ್ರದೇಶದಲ್ಲಿ ಸುಮಾರು 30 ಫೀಟ್ನಷ್ಟು ಮಣ್ಣು ಸುರಿದು ರಸ್ತೆ ನಿರ್ಮಾಣ ಮಾಡಲಾಗಿದೆ. ಆದರೆ ಮುಖ್ಯವಾಗಿ ಮಾಡಬೇಕಾದಂತಹ ತಡೆಗೋಡೆ ನಿರ್ಮಾಣ ಮಾಡಿಲ್ಲ. ಇಷ್ಟು ದಿವಸ ನಾವು ದುರಂತ ಆಗುದು ಎಲ್ಲೆಲ್ಲೋ ನೋಡ್ತಾ ಇದ್ದೆವು. ವಾಯನಾಡಲ್ಲಿ ದುರಂತವ ಅಥವಾ ಬೇರೆ ಕಡೆ ದುರಂತವ ನೋಡ್ತಾ ಇದ್ದೆವು. ಆದ್ರೆ ಇವತ್ತು ಇಲ್ಲಿ ನಮ್ಮ ಮಂಗಳೂರಲ್ಲಿ ಈ ದುರಂತ ತಲುಪಿದೆ. ನಿಜವಾಗಿ ಮನಸ್ಸಿಗೆ ಒಂದು ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಪ್ರಕೃತಿ ವಿಕೋಪ ಆಗಿ ದುರಂತ ಸಂಭವಿಸಿದ್ರೆ ಅದು ಬೇರೆ ವಿಷಯ. ಇಲ್ಲಿ ನಮ್ಮ ಬೇಜವಾಬ್ದಾರಿಯಿಂದ ಇಲ್ಲಿ ದುರಂತ ಸಂಭವಿಸಿದೆ. ಅಂದ್ರೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಇದಕ್ಕೆ ಬೇಕಾದ ಸಂಬಂಧಪಟ್ಟ ಕರೆಕ್ಟ್ ಆದ ಒಂದು ವ್ಯವಸ್ಥೆ ಮಾಡದೆ, ಮತ್ತೆ ಇದಕ್ಕೊಂದು ತಡೆಗೋಡೆ ಕಟ್ಟದೆ, ಇವರಿಗೆ ಇಷ್ಟ ಬಂದಾಗಿ ಇವರು ಮನಸ್ಸಿಗೆ ಬಂದ ರೀತಿ ಇವರೊಂದು ನಿರ್ಮಾಣವನ್ನು ಮಾಡ್ತಾ ಹೋಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮಳೆಗೆ ಊರಿಗೆ ನೀರು ಹೊಕ್ಕುವಂತ ಕೆಲಸ, ಅಲ್ಲಲ್ಲಿ ಜರಿಯುವಂತ ಕೆಲಸಗಳು, ಮತ್ತೆ ಊರಿನವರ ಸಮಸ್ಯೆ ಅನುಭವಿಸುವಂತಹ ಒಂದು ಕರ್ಮ ಇಲ್ಲಿ ಆಗ್ತಾ ಇದೆ. ನೀರು ಹರಿದು ಹೋಗಲು ಬೇಕಾದ ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಒಂದೇ ಮಳೆಗಾಲಕ್ಕೆ ಹೆದ್ದಾರಿಯಲ್ಲಿ ಭಾರಿ ಬಿರುಕು ಕಾಣಿಸಿದೆ ಹಾಗೂ ಕುಸಿದು ಬೀಳ್ತಾ ಇದೆ. ವಾಹನ ಸಂಚಾರ ನಿಷೇಧ ಹಿನ್ನೆಲೆಯಲ್ಲಿ ಭಾರಿ ದುರಂತ ತಪ್ಪಿದೆ. ಸುಮಾರು 4.5 ಎಕರೆ ಕೃಷಿ ತೋಟದಲ್ಲಿ 20 ಅಡಿಗಳಷ್ಟು ನೀರು ತುಂಬಿದ್ದು ರಸ್ತೆ ಸಂಪೂರ್ಣವಾಗಿ ಕುಸಿದರೆ ಎಡಪದವು ಪ್ರದೇಶ ನಾಶವಾಗುವ ಆತಂಕ ಎದುರಾಗಿದೆ. ಈ ತರ ಮಾಡಿದ್ರೆ ಕೆಳಗಡೆ ಎಡಪದವು ಪೇಟೆ, ರಾಮ ಮಂದಿರ, ಇಲ್ಲಿ ಇರುವ ಕೃಷಿ ಜಮೀನು ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ ಅಂತ ನಾವು ನಿನ್ನೆ ಅವರನ್ನು ಬಂದು ಆಕ್ಷೇಪಿಸಿದಾಗ ನಿನ್ನೆ ಬಂದು ಖಾಲಿ ಈಗ ಸೈಡ್ ಅಲ್ಲಿ ಒಂದು ಟ್ರೆಂಚ್ ಆಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಮಣ್ಣಿನ ಟ್ರೆಂಚು. ಅದಕ್ಕೆ ಏನು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಯಾಕೆಂದ್ರೆ ಅದಕ್ಕೆ ಅವರು ಪ್ರಾಪರ್ ಡಕ್ಟ್ ಮಾಡಿಲ್ಲ ಅಂದ್ರೆ ಅದು ಇನ್ನೂ ಸಹ ಕುಸಿತಾ ಹೋಗ್ತದೆ. ಈ ರೋಡ್ ಕುಸಿತಾ ಇರ್ತದೆ. ಇಂತ ನಿಮಗೆ ನಾವು ಇದೇ ನ್ಯೂಸ್ ಅನ್ನು ನಾವು ರಿಪೀಟ್ ಮಾಡ್ತಾನೆ ಇರ್ತೀವಿ. ಯಾರಾದ್ರೂ ಒಂದು ಅದನ್ನು ಜವಾಬ್ದಾರಿ ತಗೊಂಡು ಮಾಡುವವರು ಯಾರಿಲ್ಲ ಇಲ್ಲಿ. ವ್ಯವಸ್ಥಿತವಾಗಿ ಯೋಜನೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಸಂಗ್ರಹವಾದ ನೀರು ಹರಿದು ಹೋಗಬೇಕಾದಂತಹ ತೋಡುಗಳಲ್ಲಿ ಮಣ್ಣು ತುಂಬಿದ್ದು ಮನೆ, ಗದ್ದೆ, ಭೂಮಿ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಪರಿಸ್ಥಿತಿ ಗಂಭೀರವಾದರೂ ಸ್ಥಳಕ್ಕೆ ಇಲ್ಲಿಯವರೆಗೆ ಜಿಲ್ಲಾಧಿಕಾರಿಗಳು, ಸಂಸದರು ಮಾತ್ರ ಭೇಟಿ ನೀಡಿಲ್ಲ. ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳದೆ ಹೋದರೆ ಮತ್ತಷ್ಟು ದುರಂತ ಸಂಭವಿಸುವ ಸಾಧ್ಯತೆ ಕೂಡ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವಾಂತರವಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ಪ್ರಶ್ನೆ ಮಾಡಬೇಕಾದಂತಹ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಹಿತವಾಗಿ ಜನಪ್ರತಿನಿಧಿಗಳು ಮೌನ ವಹಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅವೈಜ್ಞಾನಿಕ ಕೆಲಸ ಇತ್ತು, ನಾನು ಹೇಳ್ಬೋದು. ಯಾಕಂದ್ರೆ ಕೆಲಸ ಮಾಡುವ ರೀತಿ ಮತ್ತು ಅವ್ರು ಮಾಡುವ ಯಾವ ಟೈಮಿಗೆ ಯಾವ ಕೆಲಸ ಮಾಡಬೇಕದು ಅದೇ ಮಾಡಲಿಲ್ಲ. ಮಳೆಗಾಲದ ಕೆಲಸಕ್ಕೆ ಬೇಸಿಗೆಗಾಲದ ಕೆಲಸ ಮಳೆಗಾಲದಲ್ಲಿ ಮಾಡ್ತಾರೆ, ಮಳೆಗಾಲದ ಕೆಲಸ ಬೇಸಿಗೆಗಾಲದಲ್ಲಿ ಮಾಡ್ತಾರೆ. ಅಲ್ಲ, ಅವರು ಈಗ ಇದನ್ನು ಗೊತ್ತಾಗ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಾದ್ರೆ ಏನ್ ಗೊತ್ತಾ, ಈ ಫರ್ದರ್ ಡ್ಯಾಮೇಜ್ ಆಗಿದೆ ನೋಡ್ಕೊಳ್ಬೇಕು. ಏನಾಗ್ತದೆ, ಕೃಷಿ ಒಂದನ್ನು ಮಾಡಿದ ಮೇಲೆ ಆ ಕೃಷಿನ ಒಂದು ನಾವು 30-40 ವರ್ಷ ಫಲ ಬರುವ ಕೃಷಿಯನ್ನು ಇವರು ಅದನ್ನು ಮಣ್ಣನ್ನು ಹೂಳಲ್ಲಿ ಹಾಕಿದ್ರೆ ಅದರದ್ದು ನಮ್ಗೆ ಏನ್ ಸಿಗೋಲ್ಲ. ಇವರು ಲಾಸ್ಟಿಗೆ ಕಂಪೆನ್ಸೇಷನ್ ಹೇಳ್ತಾರೆ, ಏನೋ ಒಂದು ಕ್ರಾಪ್ ಅವರದ್ದು ಏನೋ ಕ್ಯಾಲ್ಕುಲೇಷನ್, ಆ ಕ್ಯಾಲ್ಕುಲೇಷನ್ ಪ್ರಕಾರ ಕೊಡ್ತಾರೆ. ಇಟ್ ಈಸ್ ನಾಟ್ ಎ ವರ್ಕ್. ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಯ ಈ ಒಂದು ಅವೈಜ್ಞಾನಿಕತೆಗೆ ಜನ ಹೈರಾಣಾಗಿದ್ದು ಭೂಮಿ ಕೊಟ್ಟು ಪೆಟ್ಟು ತಿನ್ನುವ ಪರಿಸ್ಥಿತಿ ಜನರದ್ದಾಗಿದೆ. ಆರಂಭದಿಂದಲೂ ತೊಂದರೆಯನ್ನೇ ಸೃಷ್ಟಿಸಿದ ಕಾಮಗಾರಿ ಸರಿದಾರಿಗೆ ಬರಲು ಜನಪ್ರತಿನಿಧಿಗಳು ಮನಸ್ಸು ಮಾಡಬೇಕಾಗಿದೆ.